ಥೈಲ್ಯಾಂಡ್ ಅನ್ನೋ ಕಂಟ್ರಿ ಹೆಸರು ಕೇಳಿದ್ರೆ ಫಸ್ಟು ಮೈಂಡ್ಗೆ ಬರೋದು ಬ್ಯಾಂಕಾಕ್ ಮತ್ತು ಪಟಾಯ. ಇವತ್ತು ನಾವು ಈ ವಿಡಿಯೋಲಿ ಈ ಸಿಟಿಯಲ್ಲಿರೋ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್, ಲ್ಯಾಂಗ್ವೇಜ್, ಇಂಪಾರ್ಟೆಂಟ್ ಸ್ಟ್ರೀಟ್ಸ್, ಫುಡ್ಸ್, ಟೆಂಪಲ್ಸ್, ಟೂರಿಸ್ಟ್ ಪ್ಲೇಸಸ್, ನೈಟ್ ಲೈಫ್, ಸೇಫ್ಟಿ ಮತ್ತು ಯೂನಿಕ್ ಎಕ್ಸ್ಪೀರಿಯನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ನಾನು ಆಲ್ರೆಡಿ ಬ್ಯಾಂಗ್ಳೂರ್ ಟು ಬ್ಯಾಂಕಾಕ್ ಟ್ರಾವೆಲ್ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಒಂದು ವಿಡಿಯೋ ಮಾಡಿದ್ದೆ, ಇನ್ಕ್ಲೂಡಿಂಗ್ ಸಿಮ್ ಕಾರ್ಡ್, ಕ್ಯಾಶ್, ಏರ್ಪೋರ್ಟ್ ಮತ್ತು ವೀಸಾ ಬಗ್ಗೆ. ನೀವು ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವಾಗ ಸೀದಾ ವಿಡಿಯೋ ಸ್ಟಾರ್ಟ್ ಮಾಡೋಣ ನಿಮ್ಮ ಮಿಸ್ಟರ್ ಮ್ಯಾಪ್ ಜೊತೆ. ಮೊದಲನೇದು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ತಿಳ್ಕೊಳ್ಳೋಣ. ನಾನು ಇಂಟರ್ನ್ಯಾಷನಲ್ ಟ್ರಿಪ್ ಹೋದರೆ ಯಾವಾಗಲೂ ಲೋಕಲ್ಸ್ ಥರ ಇರೋಕ್ಕೆ ಟ್ರೈ ಮಾಡ್ತೀನಿ. ಬ್ಯಾಂಕಾಕ್ ಲೋಕಲ್ ಸ್ಟ್ರೀಟ್ಸ್ನ ವಾಕಿಂಗಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಟೂರಿಸ್ಟ್ ಪ್ಲೇಸಸ್ಗೆ ಹೋಗೋಕ್ಕೆ ಮೆಟ್ರೋ ಟ್ರೈನ್ ಯೂಸ್ ಮಾಡ್ತಾ ಇದ್ದೆ. ಹೋಲ್ ಸಿಟಿ ಮೆಟ್ರೋ ಇದೆ, ತುಂಬಾ ಈಸಿಯಾಗಿ ಫುಲ್ ಸಿಟಿ ತಿರುಗಾಡ್ಬೋದು. ಮೆಟ್ರೋ ಸ್ಟೇಷನಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್ ಕಾಸ್ಟ್ ಇರುತ್ತೆ. ನಿಮಗೆ ಟಿಕೆಟ್ಸ್ ತೊಗೊಳೋದು ತುಂಬಾ ಈಸಿ ಇರುತ್ತೆ. ನೀವು 30 ರೂಪಾಯಿ ಟಿಕೆಟ್ಗೆ 1000 ರೂಪಾಯಿ ಕೊಟ್ಟರು ಅವ್ರು ನಿಮಗೆ ಚೇಂಜ್ ಕೊಡ್ತಾರೆ. ಮೆಟ್ರೋಲಿ ನಿಮಗೆ ಏರ್ಪೋರ್ಟಿಂದ ಸಿಟಿಗೆ ಆ್ಯಂಡ್ ಮಾಲ್ಸ್, ಟೂರಿಸ್ಟ್ ಪ್ಲೇಸಸ್ಗೆ ಹೋಗೋಕ್ಕೆ ನೀವು ಆರಾಮಾಗಿ ಮೆಟ್ರೋನ ಯೂಸ್ ಮಾಡ್ಬೋದು. ಮೆಟ್ರೋಲಿ ಸೈನ್ ಬೋರ್ಡ್ಸ್ ಇಂಗ್ಲೀಷಲ್ಲೂ ಇರುತ್ತೆ. ನೀವು ಈಸಿಯಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೋದು. ಇದು ಈಸಿ ಆ್ಯಂಡ್ ಫಾಸ್ಟೆಸ್ಟ್ ಟ್ರಾನ್ಸ್ಪೋರ್ಟ್ ಆಗಿರುತ್ತೆ. ಥೈಲ್ಯಾಂಡಲ್ಲಿ ಗ್ರೀನ್ ಲೈನ್, ರೆಡ್ ಲೈನ್, ಬ್ಲೂ ಲೈನ್ ಅಂತಲೂ ಇರುತ್ತೆ. ಸೊ ಅಲ್ಲಿನ ಲೋಕಲ್ಸ್ ಎಲ್ಲರೂ ಜಾಸ್ತಿ ಮೆಟ್ರೋ ಟ್ರೈನೇ ಯೂಸ್ ಮಾಡ್ತಾರೆ. ಮೆಟ್ರೋ ಟ್ರೈನ್ ಯೂಸ್ ಮಾಡಿಕೊಂಡು ನೀವು ಚೀಪ್ ಆ್ಯಂಡ್ ಬೆಸ್ಟಾಗಿ ಫುಲ್ ಬ್ಯಾಂಕಾಕ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ನೆಕ್ಸ್ಟ್ ಲೋಕಲ್ ಟ್ಯಾಕ್ಸಿ ಬಗ್ಗೆ ತಿಳ್ಕೊಳ್ಳೋಣ. ಲೋಕಲ್ ಟ್ಯಾಕ್ಸಿ ಅಂದರೆ ಬೈಕ್ ಟ್ಯಾಕ್ಸಿ ಮತ್ತು ಕಾರ್ ಟ್ಯಾಕ್ಸಿ. ಬೈಕ್ ಟ್ಯಾಕ್ಸಿ ಸೇಮ್ ನಮ್ಮ ಇಂಡಿಯಾ ಥರನೇ ಇರುತ್ತೆ. ಬಟ್ ಥೈಲ್ಯಾಂಡ್ ಬೈಕ್ ಟ್ಯಾಕ್ಸಿ ಜೊತೆ ಕುತ್ಕೊಂಡು ಟ್ರಾವೆಲ್ ಮಾಡೋದೇ ಒಂದು ಕ್ರೇಜಿ ಎಕ್ಸ್ಪೀರಿಯೆನ್ಸ್. ಅವರು ಸಖತ್ತಾಗಿ ರೈಡ್ ಮಾಡ್ತಾರೆ. ಅವ್ರದ್ದು ಸ್ಪೀಡ್ ಅಂತೂ ತುಂಬಾ ಜಾಸ್ತಿ ಇರುತ್ತೆ. ನೀವು ಬೈಕ್ ಟ್ಯಾಕ್ಸಿ ಬುಕ್ ಮಾಡಿದ್ರೆ ವಿತಿನ್ 5 ಮಿನಿಟ್ಸ್ ಬರ್ತಾರೆ. ಕಾರ್ ಟ್ಯಾಕ್ಸಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ನನಗೆ ಬೆಸ್ಟ್ ಅನಿಸಿದ್ದು ಬೈಕ್ ಟ್ಯಾಕ್ಸಿ ಮತ್ತು ಮೆಟ್ರೋ ಟ್ರೈನ್. ಸೊ ಬೈಕ್ ಟ್ಯಾಕ್ಸಿ ಯೂಸ್ ಮಾಡೋಕ್ಕೆ ನೀವು ಗ್ರ್ಯಾಬ್ ಆ್ಯಪ್ನ ಯೂಸ್ ಮಾಡ್ಕೋಬೋದು. ಥೈಲ್ಯಾಂಡಲ್ಲಿ ನೀವು ಬೈಕ್ ರೆಂಟ್ ಮಾಡ್ಬೋದು, ಬಟ್ ನಿಮ್ಮ ಹತ್ರ ಇಂಟರ್ನ್ಯಾಷನಲ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಬ್ಯಾಂಕಾಕಲ್ಲಿ ಟ್ರಾಫಿಕ್ ಟೈಮಿಂಗ್ಸ್ ಆಲ್ಮೋಸ್ಟ್ 3 to 4 ಮಿನಿಟ್ಸ್ ಇರುತ್ತೆ. ಬಟ್ ರೋಡ್ಸ್ ತುಂಬಾ ವೈಡ್ ಇರೋದ್ರಿಂದ ನಿಮಗೆ ಅಷ್ಟೊಂದು ಟ್ರಾಫಿಕ್ಕೇ ಅನಿಸಲ್ಲ. ಸೊ ಟ್ರಾಫಿಕ್ ಸಿಗ್ನಲ್ ಓಪನ್ ಮಾಡಿದ್ರೂ ನಿಮಗೆ 3 ಮಿನಿಟ್ಸ್ ತನಕನೇ, 3 to 4 ಮಿನಿಟ್ಸ್ ತನಕನೇ ಟ್ರಾಫಿಕ್ ಸಿಗ್ನಲ್ ಓಪನ್ ಇರುತ್ತೆ. ಸೊ ನೀವು ಆರಾಮಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೀವು ಬೈಕ್ ರೆಂಟ್ ಮಾಡ್ಕೊಂಡಿದ್ರೆ ಆರಾಮಾಗಿ ಓಡಾಡ್ಬೋದು. ಇವಾಗ ಲ್ಯಾಂಗ್ವೇಜ್ ಬಗ್ಗೆ ತಿಳ್ಕೊಳ್ಳೋಣ. ಥೈಲ್ಯಾಂಡಲ್ಲಿ ಮಾತಾಡೋದು ಥಾಯ್ ಲ್ಯಾಂಗ್ವೇಜ್. ನಮಗಂತೂ ಒಂದು ಚೂರೂ ಅರ್ಥ ಆಗೋಲ್ಲ. ನೀವು ಹಾಗೂ ಗೂಗಲ್ ಟ್ರಾನ್ಸ್ಲೇಟ್ ಯೂಸ್ ಮಾಡಿಕೊಂಡು ಅವ್ರ ಭಾಷೆನ ಅರ್ಥ ಮಾಡ್ಕೋಬೋದು. ಟೂರಿಸ್ಟ್ ಪ್ಲೇಸಸ್, ಪಬ್ಸ್ ಆ್ಯಂಡ್ ಬಾರಲ್ಲಿ ಮಾತ್ರ ಸ್ವಲ್ಪ ಇಂಗ್ಲೀಷ್ ಮಾತಾಡೋರು ಸಿಗ್ತಾರೆ. ನೀವು ಥೈಲ್ಯಾಂಡ್ ಹೋಗ್ತೀರಾ ಅಂದರೆ ಬೇಸಿಕ್ ಹಾಯ್, ಹೆಲೋ ಮತ್ತು ಥ್ಯಾಂಕ್ ಯು ಅನ್ನೋದನ್ನ ಥೈ ಲ್ಯಾಂಗ್ವೇಜಲ್ಲಿ ಕಲ್ತ್ಕೊಂಡು ಹೋದರೆ ತುಂಬಾ ಒಳ್ಳೆಯದು. ಬ್ಯಾಂಕಾಕಲ್ಲಿ ಎಲ್ಲ ಸ್ಟ್ರೀಟ್ಸ್, ರೋಡ್ಸ್ ಆ್ಯಂಡ್ ಶಾಪ್ಸಲ್ಲೂ ಇಂಗ್ಲೀಷಲ್ಲೂ ಬರೆದಿರ್ತಾರೆ. ಸೊ ನಿಮಗೆ ಫೈಂಡ್ ಔಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಅಲ್ಲಿನ ಕಮ್ಯುನಿಟಿ ಬಗ್ಗೆ ಮಾತಾಡೋದಾದರೆ ಅಲ್ಲಿನ ಲೋಕಲ್ಸ್ ತುಂಬಾ ಸಾಫ್ಟ್ ಮತ್ತು ವೆರಿ ಫ್ರೆಂಡ್ಲಿ ಇರ್ತಾರೆ. ಅಲ್ಲಿ ಟೂರಿಸ್ಟ್ ಅಂದ್ರೇ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ. ಅವ್ರ ಲ್ಯಾಂಗ್ವೇಜ್ ಅರ್ಥ ಆಗಿಲ್ಲ ಅಂದರೂ ನಿಮಗೆ ಸನ್ನೆ ಭಾಷೆಲಾದರೂ ಹೆಲ್ಪ್ ಮಾಡ್ತಾರೆ. ಆದರೆ ಟೂರಿಸ್ಟ್ ಪ್ಲೇಸಸಲ್ಲಿ ಹೋದಾಗ ನಿಮಗೆ ಸ್ವಲ್ಪ ಮಿಸ್ಗೈಡ್ ಮಾಡಿ ಸ್ಕ್ಯಾಮ್ ಮಾಡೋ ಚಾನ್ಸಸ್ ಇರುತ್ತೆ. ಸ್ಪೆಷಲಿ ನೀವು ಟೂರಿಸ್ಟ್ ಟ್ಯಾಕ್ಸಿ ಚೂಸ್ ಮಾಡಿದಾಗ ಆ ಪ್ಲೇಸ್ ಓಪನ್ ಇಲ್ಲ, ಬೇರೆ ಪ್ಲೇಸ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಮಿಸ್ಗೈಡ್ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ. ಅದು ಬಿಟ್ಟರೆ ಅಲ್ಲಿನ ಲೋಕಲ್ಸ್ ತುಂಬಾ ರೆಸ್ಪೆಕ್ಟ್ ಮತ್ತು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಫುಡ್ ಬಗ್ಗೆ ಮಾತಾಡೋದಾದರೆ ನಾನ್ ವೆಜ್ ಫುಡ್ಸ್ ತುಂಬಾ ಫೇಮಸ್ ಆಗಿರುತ್ತೆ. ಆದರೆ ವೆಜಿಟೇರಿಯನ್ ತುಂಬಾ ಕಮ್ಮಿ ಫುಡ್ಸ್ ಅವೈಲೇಬಲ್ ಇರುತ್ತೆ. ನೀವೇನಾದರೂ ವೆಜಿಟೇರಿಯನ್ ಆಗಿದ್ದರೆ ಬ್ಯಾಂಕಾಕಲ್ಲಿ ಮ್ಯಾಂಗೋ ಸ್ಟಿಕ್ಕಿ ರೈಸ್ ಮತ್ತು ಪ್ಯಾಡ್ ಥಾಯ್ನ ತಿನ್ನೋದನ್ನ ಮಾತ್ರ ಮರಿಬೇಡಿ. ಇದನ್ನು ತಿನ್ನೋಕ್ಕೆ ಒಂದು ವೆರಿ ಓಲ್ಡ್ ವಿಂಟೇಜ್ ಹೋಟೆಲ್ ಪ್ಲೇಸ್ ಕೂಡ ಇದೆ. ನೀವು ಅಲ್ಲಿ ಹೋಗಿ ಕ್ಯೂವಲ್ಲಿ ನಿಂತ್ಕೊಂಡು ಈ ಮ್ಯಾಂಗೋ ಸ್ಟಿಕ್ಕಿ ರೈಸ್ನ ತಿನ್ನಬೇಕಾಗುತ್ತೆ. ಸೊ ಬೇರೆ ತುಂಬ ಶಾಪ್ಸಲ್ಲಿ ಮ್ಯಾಂಗೋ ಸ್ಟಿಕ್ಕಿ ರೈಸ್ ಮತ್ತು ಪ್ಯಾಡ್ ಥಾಯ್ ಅಂದರೆ ಅದು ನೂಡಲ್ಸು, ಅದು ನಿಮ್ಗೆ ತುಂಬ ಕಡೆ ಸಿಗುತ್ತೆ. ಬಟ್ ನಿಮಗೆ ಟೇಸ್ಟಿ ಬೇಕಂದರೆ ಒಂದು ವಿಂಟೇಜ್ ಹೋಟೆಲ್ಗೆ ಮಾತ್ರ ಹೋಗಿ ನೀವು ಅದನ್ನ ಒರಿಜಿನಲ್ ಟೇಸ್ಟ್ ಮಾಡ್ಬೋದು. ಸೊ ನಾನ್ ವೆಜ್ ಅಂತ ಏನಾದರೂ ನೀವು ಟ್ರೈ ಮಾಡ್ತೀರಾ ಅಂದರೆ
ನೀವು ತುಂಬಾ ಹುಷಾರಾಗಿ ಫುಡ್ನ ಚೂಸ್ ಮಾಡಬೇಕಾಗುತ್ತೆ. ಯಾಕಂದರೆ ಅಲ್ಲಿ ಜಾಸ್ತಿ ಬೀಫ್ ಮತ್ತು ಪೋರ್ಕ್ನ ನಾನ್ ವೆಜ್ ಆಗಿ ಯೂಸ್ ಮಾಡ್ತಾರೆ, ಚಿಕನ್ನಾಗಿ ತುಂಬ ಕಮ್ಮಿನೇ ಯೂಸ್ ಮಾಡ್ತಾರೆ. ಸೊ ನಿಮಗೆ ಫುಡ್ ಏನಿದೆ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ ಆ್ಯಂಡ್ ಸ್ಟ್ರೀಟ್ ಸೈಡಲ್ಲಿ ಸಿಗುತ್ತೆ, ಹೋಟೆಲ್ಸಲ್ಲೂ ಸಿಗುತ್ತೆ. ಸೊ ನಾನಂತೂ 1 ವೀಕ್ ಫುಲ್ ಫ್ರೂಟ್ಸ್ ಮತ್ತು ರೈಸ್ ಆಮ್ಲೆಟ್ ತಿಂದ್ಕೊಂಡು ಕಾಲ ಕಳೆದೆ. ಬ್ಯಾಂಕಾಕ್ ಆ್ಯಂಡ್ ಪಟಾಯಲ್ಲಿ ನಿಮಗೆ ಇಂಡಿಯನ್ ರೆಸ್ಟೋರೆಂಟ್ಸ್ ತುಂಬಾ ಸಿಗುತ್ತೆ. ಅಲ್ಲಿಗೆ ಹೋದರೆ ಹೊಟ್ಟೆ ತುಂಬ ಒಳ್ಳೆ ಇಂಡಿಯನ್ ಫುಡ್ ತಿಂದ್ಕೊಂಡು ಬರ್ಬೋದು. ನೆಕ್ಸ್ಟ್ ಫೇಮಸ್ ಸ್ಟ್ರೀಟ್ಸ್ ನೋಡೋದಾದರೆ ಬ್ಯಾಂಕಾಕಲ್ಲಿ ಖಾವ್ಸಾನ್ ರೋಡ್ ವೆರಿ ಫೇಮಸ್ ಸ್ಟ್ರೀಟ್ ಆಗಿರುತ್ತೆ. ಇಲ್ಲಿ ಸ್ಟ್ರೀಟ್ ಫುಡ್, ನೈಟ್ ಲೈಫ್, ಹಾಸ್ಟೆಲ್ಸ್ ಮತ್ತು ಬ್ಯಾಕ್ ಪ್ಯಾಕರ್ಗಳಿಗಂತೂ ಇದು ತುಂಬಾ ಫೇಮಸ್ ಮತ್ತು ಫೇವ್ರೆಟ್ ಸ್ಟ್ರೀಟ್ ಆಗಿರುತ್ತೆ. ಶಾಪಿಂಗ್, ರೆಸ್ಟೋರೆಂಟ್ಸ್ ಮತ್ತು ಬಾರ್ಗಳಿಗೆ ಸುಕುಮಿತ್ ರೋಡ್ ತುಂಬಾ ಫೇಮಸ್ ಆಗಿರುತ್ತೆ. ಆ್ಯಂಡ್ ಪಟಾಯ ಬಗ್ಗೆ ಹೇಳೋದಾದರೆ ವಾಕಿಂಗ್ ಸ್ಟ್ರೀಟ್ ತುಂಬಾ ಫೇಮಸ್. ಅದು ಯಾಕೆ ಅಂತ ನನಗಂತೂ ಗೊತ್ತಿಲ್ಲ, ನಿಮಗೇನಾದರೂ ಗೊತ್ತಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಬ್ಯಾಂಕಾಕ್ ಅವ್ರ ಪಟಾಯಲ್ಲಿ ನೀವು ರಾತ್ರಿ ಎಷ್ಟೊತ್ತಿಗೆ ಬೇಕಾದರೂ ರೋಡಲ್ಲಿ ಓಡಾಡ್ಬೋದು. ಅಲ್ಲಿನ ಪೊಲೀಸ್ ತುಂಬಾ ಹೆಲ್ಪ್ಫುಲ್ ಮತ್ತು ಕೇರಿಂಗ್ ಇರ್ತಾರೆ. ನೀವು ಎಂಥ ಎಂಟರ್ಟೈನ್ಮೆಂಟ್ ಮಾಡ್ತಾಯಿದ್ರೂ ನಿಮಗೆ ಏನೂ ಕೇಳಲ್ಲ, ಅಂಟಿಲ್ ಅನ್ಲೆಸ್ ನೀವು ಬೇರೆಯವ್ರಿಗೆ ತೊಂದರೆ ಮಾಡೋ ತನಕ. ಥೈಲ್ಯಾಂಡ್ ಪೊಲೀಸ್ ಎಷ್ಟು ಕೈಂಡ್ ಆ್ಯಂಡ್ ಹೆಲ್ಪ್ಫುಲ್ ಇರ್ತಾರೋ ಅಷ್ಟೇ ಸ್ಟ್ರಿಕ್ಟ್ ಕೂಡ. ನೀವೇನಾದರೂ ಅವ್ರ ಕೈಯಲ್ಲಿ ಇಲ್ಲೀಗಲ್ ಥಿಂಗ್ಸ್ ಲೈಕ್ ಗಾಂಜಾ, ನಶೆ ಏನಾದರೂ ಮಾಡೋದು ಸಿಗಾಕೊಂಡ್ರೆ ಅವರಿಂದ ಬಿಡಿಸ್ಕೊಳ್ಳೋದು ತುಂಬಾ ಕಷ್ಟ. ನೆಕ್ಸ್ಟ್ ಟೆಂಪಲ್ಸ್ ಮತ್ತು ಟೂರಿಸ್ಟ್ ಪ್ಲೇಸಸ್ ಬಗ್ಗೆ ನೋಡೋಣ. ಥೈಲ್ಯಾಂಡಲ್ಲಿ ಟೆಂಪಲ್ಸ್ನ ವಾಟ್ ಅಂತ ಕರೀತಾರೆ ಆ್ಯಂಡ್ ಅಲ್ಲಿನ ಬುದ್ಧ ಟೆಂಪಲ್ಸ್ ತುಂಬಾ ಫೇಮಸ್ ಆಗಿರುತ್ತೆ. ಬ್ಯಾಂಕಾಕಲ್ಲಿ ಫೇಮಸ್ ಟೆಂಪಲ್ಸ್ ವಾಟ್ ಅರೋನ್, ವಾಟ್ ಫೋ ಮತ್ತು ವಾಟ್ ಫ್ರಾ ಕ್ಯೂ ಮತ್ತು ವಾಟ್ ಫ್ರಾ ಯೈ ಆಗಿರುತ್ತೆ. ಸೊ ಟೆಂಪಲ್ಗೆ ಹೋಗುವಾಗ ಫುಲ್ ಸ್ಲೀವ್ಸ್ ಮತ್ತು ಪ್ಯಾಂಟ್ಸ್ನ ಹಾಕ್ಕೊಂಡು ಹೋಗೋದನ್ನ ಮಾತ್ರ ಮರಿಬೇಡಿ. ಶಾರ್ಟ್ಸ್ ಆ್ಯಂಡ್ ಶಾರ್ಟ್ ಸ್ಲೀವ್ ಇದ್ದರೆ ಅವ್ರ ಒಳಗಡೆ ಅಲೋ ಮಾಡಲ್ಲ. ಸ್ಪೆಷಲಿ ಬ್ಯಾಂಕಾಕಲ್ಲಿ ಟೆಂಪಲ್ಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಆಲ್ಮೋಸ್ಟ್ 2 ಡೇಸ್ ಬೇಕಾಗುತ್ತೆ. ಟೆಂಪಲ್ಸ್ನ ತುಂಬ ಚೆನ್ನಾಗೇ ಬಿಲ್ಟ್ ಮಾಡಿದ್ದಾರೆ ಆ್ಯಂಡ್ ತುಂಬ ಓಲ್ಡ್ ಸಂಪ್ರದಾಯದ ಟೆಂಪಲ್ಸ್ ತುಂಬಾ ಇದೆ. ಬ್ಯಾಂಕಾಕಲ್ಲಿ ಟೂರಿಸ್ಟ್ ಪ್ಲೇಸಸ್ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಟೆಂಪಲ್ಸ್, ಗ್ರ್ಯಾಂಡ್ ಪ್ಯಾಲೇಸ್, ರಿವರ್ ಕ್ರೂಸ್, ನೈಟ್ ಮಾರ್ಕೆಟ್, ಚೈನಾ ಸ್ಟ್ರೀಟ್, ಫ್ಲೋಟಿಂಗ್ ಮಾರ್ಕೆಟ್ ಆ್ಯಂಡ್ ನೈಟಲ್ಲಿ ನೈಟ್ ಲೈಫ್ ಸ್ಟ್ರೀಟ್ಸ್ ಇದೆಲ್ಲನೂ ತುಂಬಾ ಎಕ್ಸ್ಪ್ಲೋರ್ ಮಾಡೋವಂಥ ಪ್ಲೇಸಸ್. ನೀವೇನಾದರೂ ಪಟಾಯಾಗೆ ಹೋದರೆ ಅಲ್ಲಿರೋ ವಾಕಿಂಗ್ ಸ್ಟ್ರೀಟ್ ಬಿಟ್ಟು ಫೇಮಸ್ ಟೂರಿಸ್ಟ್ ಪ್ಲೇಸ್ ಟ್ರೂತ್ ಆಫ್ ಸ್ಯಾಂಚುರಿ, ಟೈಗರ್ ಪಾರ್ಕ್, ಪಟಾಯ ವ್ಯೂ ಪಾಯಿಂಟ್, ಪಟಾಯ ಬೀಚ್ ಇದೆಲ್ಲ ಫೇಮಸ್ ಟೂರಿಸ್ಟ್ ಪ್ಲೇಸ್ ಆಗಿರುತ್ತೆ. ಆ್ಯಂಡ್ ಅಲ್ಲಿ ಒಂದು ಯುನೀಕ್ ಥಿಂಗ್ ಅಂದರೆ ಅಲ್ಕರಾಸ್ ಕ್ಯಾಬ್ರಿಟ್ ಶೋ, ಅದನ್ನ ಮಾತ್ರ ನೋಡೋದನ್ನ ಮರಿಲೇಬೇಡಿ. ಇದು ತುಂಬಾ ಯೂನಿಕ್ ಮತ್ತು ಸ್ಪೆಷಲ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಈ ವಿಡಿಯೋಲಿ ನಿಮಗೆ ಬ್ಯಾಂಕಾಕ್ ಆ್ಯಂಡ್ ಪಟಾಯ ಸಿಟಿ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ನಿಮಗಿನ್ನ ಏನಾದರೂ ಡೌಟ್ಸ್ ಮತ್ತು ಇನ್ಫಾರ್ಮೇಷನ್ ಬೇಕಾದರೆ ನನ್ನ ವಿಡಿಯೋಗೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಆ್ಯಂಡ್ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಮಿಸ್ಟರ್ ಮ್ಯಾಪ್ ವೈಬ್ಸ್. ನಾನು ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಥೈಲ್ಯಾಂಡ್ಗೆ ಹೋಗೋ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.